ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಸಾಂಪ್ರದಾಯಿಕ ಅಕ್ಕಿ ಸಂಡಿಗೆನ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ನಾನು ಹೇಳೋ ಈ ವಿಧಾನದಲ್ಲಿ ಈ ಅಳತೆಯಲ್ಲಿ ಒಂದ್ಸಲ ಅಕ್ಕಿ ಸಂಡಿಗೆನ ಮಾಡಿ ನೋಡಿ, ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ವರ್ಷಗಟ್ಟಲೆ ನೀವು ಇದನ್ನು ಸ್ಟೋರ್ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿ ಬಂದಿರುತ್ತೆ. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಮೊದಲಿಗೆ ನಾನಿಲ್ಲಿ 250 ml ಕಪ್ಪಲ್ಲಿ 4 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ರೇಷನ್ ಅಕ್ಕಿ ಇದ್ದರೆ ಅದನ್ನೇ ಬಳಸಿ, ಅದರಲ್ಲೇ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಇದಕ್ಕೆ 1 ಚಮಚ ಆಗುವಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಕಲ್ಲುಪ್ಪನ್ನು ಸೇರಿಸಿ ನೀರು ಹಾಕಿ ಚೆನ್ನಾಗಿ ಇದನ್ನು 7 ರಿಂದ 8 ಸಲ ವಾಶ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಸಂಡಿಗೆ ತುಂಬ ಚೆನ್ನಾಗಿ ಬೆಳ್ಳಗೆ ಬರುತ್ತೆ. ನಾನಿಲ್ಲಿ ಈ ಸಂಡಿಗೆನ ಕಪ್ ಅಳತೆನಲ್ಲಿ ತೋರಿಸಿದ್ರು ಕೂಡ ಇದು ಹೆಚ್ಚು ಕಮ್ಮಿ 1 kg ಆಗುವಷ್ಟು ಅಕ್ಕಿ ಸಂಡಿಗೆ ಆಗುತ್ತೆ. ಈಗ ನೋಡಿ, ಒಂದು 7 ರಿಂದ 8 ಸಲ ಎಷ್ಟೇ ನೀರು ಹಾಕಿದ್ರೂ ತಿಳಿ ಆಗಬೇಕು, ಆ ಥರ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ. ಈಗ ಇದಕ್ಕೆ ಚೆನ್ನಾಗಿ ನೀರನ್ನು ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ 24 ಗಂಟೆ ನೆನೆಸ್ಕೊಳ್ಬೇಕು. ಅಂದರೆ ಇವತ್ತು ಬೆಳಿಗ್ಗೆ ನೆನೆಸಿಟ್ರೆ ನಾಳೆ ಬೆಳಿಗ್ಗೆ ಸಂಡಿಗೆ ಹಿಟ್ಟನ್ನು ಮಾಡಿಕೊಂಡು ಸಂಡಿಗೆ ಮಾಡ್ಕೊಳ್ಬೋದು. ಈಗ ನೋಡಿ, 24 ಗಂಟೆ ಆಗಿದೆ. ಅಕ್ಕಿ ತುಂಬ ಚೆನ್ನಾಗಿ ನೆಂದಿದೆ. ಈ ನೆಂದಿರೋ ಅಂಥ ಅಕ್ಕಿನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಅಕ್ಕಿನ ನೆನೆಸಿರೋ ನೀರನ್ನು ಗಿಡಗಳಿಗೆ ಏನಾದರೂ ಬೇಕಾದರೆ ಹಾಕೋಬೋದು. ಅದನ್ನು ಇದರಲ್ಲಿ ಹಾಕಕ್ಕೆ ಹೋಗಬೇಡಿ. ಬೇರೆ ಫ್ರೆಶ್ ನೀರನ್ನು ಉಪಯೋಗಿಸಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆ ನೀರನ್ನು ಉಪಯೋಗಿಸಿದ್ರೆ ಸಂಡಿಗೆ ಬೆಳ್ಳಗೆ ಬರಲ್ಲ, ಕೆಂಪಾಗಿಬಿಡುತ್ತೆ, ಅಂದರೆ ಕಲರ್ ಚೇಂಜ್ ಆಗುತ್ತೆ. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಸೇರಿಸಿದ್ದೀನಿ. 2 ಸಲ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಈಗ ಗ್ರೈಂಡ್ ಮಾಡಿದ್ದಾಗಿದೆ. ಇವಾಗ ನೋಡ್ತಾ ಇದ್ದೀರಲ್ಲ, ಈ ಪಾತ್ರೆಯಲ್ಲಿ ಅರ್ಧದಷ್ಟು ಗ್ರೈಂಡ್ ಮಾಡಿರೋಂಥ ಹಿಟ್ಟಿದೆ. ಈಗ ಇದೇ ಪಾತ್ರೆಯಲ್ಲಿ ಒಂದು ಫುಲ್ ಪಾತ್ರೆ ಆಗುವಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಕೋಬೇಕು. ಅಂದರೆ ಆ ಹಿಟ್ಟು ಎಷ್ಟಿರುತ್ತೋ ಅದರ 2ರಷ್ಟು ನೀರನ್ನು ತಗೊಳ್ಬೇಕಾಗತ್ತೆ. ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ದಪ್ಪ ತಳದ ಯಾವುದೇ ಪಾತ್ರೆನ ತಗೊಳ್ಬೋದು. ಅದಕ್ಕೆ ಒಂದು ಫುಲ್ ಪಾತ್ರೆ ಆಗುವಷ್ಟು ನೀರು, 3 ಚಮಚ ಕಲ್ಲುಪ್ಪನ್ನು ಸೇರಿಸಿದ್ದೀನಿ. ಈಗ ಈ ನೀರು ಚೆನ್ನಾಗಿ ಕುದಿಬೇಕು. ನೀರು ಕುದಿಯೋವರೆಗೂ ಒಂದು ಪ್ಲೇಟನ್ನು ಮುಚ್ಚಿ ಹಾಗೆ ಬಿಟ್ಬಿಡ್ತೀನಿ. ಈಗ ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ಉರಿನ ಪೂರ್ತಿಯಾಗಿ ಕಡಿಮೆ ಮಾಡಿಕೊಂಡು ಒಂದು ಸೌಟಲ್ಲಿ ಒಂದು ಕೈಯಲ್ಲಿ ತಿರುಗಿಸ್ತಾ ಇರಬೇಕು, ಇನ್ನೊಂದು ಕೈಯಲ್ಲಿ ನಿಧಾನಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹೋಗಬೇಕು. ಎಲ್ಲ ಒಟ್ಟಿಗೆ ಹಾಕಿಬಿಟ್ರೆ ಗಂಟಾಗಿಬಿಡುತ್ತೆ. ಆದಷ್ಟು ದೊಡ್ಡ ಪಾತ್ರೆನ ತಗೊಳ್ಳಿ. ನನ್ನ ಹತ್ರ ಇದ್ದಿದ್ದೇ ಇಷ್ಟು ದೊಡ್ಡದು, ಹಾಗಾಗಿ ನಾನು ಇದರಲ್ಲೇ ಮಾಡಿಕೊಂಡೆ. ಈಗ ನೋಡಿ, ಸ್ವಲ್ಪನೇ ಒಂದು ಕೈಯಲ್ಲಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಇದಕ್ಕೆ ಯಾರಾದರೂ ಒಬ್ಬರು ಹೆಲ್ಪ್ಗಿದ್ರೆ ತುಂಬ ಒಳ್ಳೆಯದು. ಯಾರೂ ಇಲ್ಲ ಅಂದರೆ ಆದಷ್ಟು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ, ತುಂಬ ಕಷ್ಟ ಆಗಿಬಿಡುತ್ತೆ. ಈಗ ಹಿಟ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿದಾದ ನಂತರ ಮುದ್ದೆ ಕೋಲು, ಲಟ್ಟಣಿಗೆ ಅಥವಾ ಈ ಹುಟ್ಟು ಅಂತ ಬರುತ್ತಲ್ಲ, ಅದನ್ನು ತಗೊಂಡು ಈ ಥರ 2 ಕೈಯಲ್ಲಿ ಮಿಕ್ಸ್ ಮಾಡ್ತಾ ಆ ಗಂಟುಗಳೇನಾದರೂ ಇದ್ದರೆ ಅದನ್ನು ಹೊಡ್ಕೊಂಡು ಈ ಥರ ಸ್ವಲ್ಪನೂ ಗಂಟಿಲ್ದಂಗೆ ಬೆಣ್ಣೆ ಥರ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಈಗ ನೋಡ್ತಾ ಇದ್ದೀರಲ್ವಾ, ಮುಂಚೆ ತಿರುಗಿಸ್ಬೇಕಾದ್ರೆ ಎಲ್ಲೋ ಒಂದೊಂದು ಗಂಟು ಕಾಣಿಸ್ತು. ಈಗ ಒಂದೂ ಗಂಟಿಲ್ಲ. ಮತ್ತು ಇದು ತುಂಬ ತೆಳುವಾದರೆ ಶಾವಿಗೆ ಎಳೆ ಥರ ಚೆನ್ನಾಗಿ ಬರಲ್ಲ, ಒಂದಕ್ಕೊಂದು ಅಂಟ್ಕೊಂಡು ಫ್ಲ್ಯಾಟ್ ಆಗಿಬಿಡುತ್ತೆ. ಆದಷ್ಟು ಗಟ್ಟಿಯಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಗಟ್ಟಿ ಹಿಟ್ಟಲ್ಲಿ ಸಂಡಿಗೆ ಮಾಡೋದ್ರಿಂದ ಸಣ್ಣದಿರೋಂಥ ಸಂಡಿಗೆ ಕೂಡ ತುಂಬ ದೊಡ್ಡದಾಗಿ ಅರಳ್ಕೊಳ್ಳುತ್ತೆ. ಈಗ ನೋಡಿ, ಸ್ವಲ್ಪನೂ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದೇ ಸಮ ಫ್ಲ್ಯಾಟ್ ಮಾಡಿಕೊಂಡು ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಕಡಿಮೆ ಉರಿನಲ್ಲಿ ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ. ಒಂದು 3 ರಿಂದ 4 ನಿಮಿಷ ಕಡಿಮೆ ಉರಿನಲ್ಲಿ ಹೀಗೆ ಬಿಡ್ತೀನಿ. 3 ರಿಂದ 4 ನಿಮಿಷ ಆದ ನಂತರ ಆ ಪ್ಲೇಟನ್ನು ತೆಗೆದು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೋಬೇಕು. ಇದೇ ಥರ ಚೆನ್ನಾಗಿ ಈ ಸಂಡಿಗೆ ಹಿಟ್ಟನ್ನು ಬೇಯಿಸ್ಕೋಬೇಕಾಗತ್ತೆ. ನಿಮಗೇನಾದರೂ ಇಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಳೋಕ್ಕೆ ಕಷ್ಟ ಅಂತ ಆದರೆ ಇನ್ನೊಂದು ಗ್ಲಾಸ್ ಆಗುವಷ್ಟು ನೀರನ್ನು ಕೂಡ ಹಾಕಿ ಮಾಡ್ಕೊಳ್ಬಹುದು. ಏನೂ ತೊಂದರೆ ಇಲ್ಲ, ಚೆನ್ನಾಗೇ ಬರುತ್ತೆ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ಈಗ ಸಂಡಿಗೆ ಮಾಡೋದಕ್ಕೆ ಸಣ್ಣದು ಸೇವ್ದು ಅಚ್ಚು ಬರುತ್ತಲ್ಲ, ಅದನ್ನು ತಗೊಂಡಿದ್ದೀನಿ. ಚಕ್ಲಿ ಮೇಕರ್ ಒಳಗೆ ಹಿಟ್ಟನ್ನು ಈ ಥರ ಸ್ಪೂನಿಂದ ತುಂಬಿಸ್ಕೊಂಡು ಆ ಚಕ್ಲಿ ಮೇಕರ್ನ ಈ ಥರ ಕ್ಲೋಸ್ ಮಾಡಿಕೊಂಡು ಶಾವಿಗೆ, ಸೇವು, ಚಕ್ಲಿ ಆ ಥರ ಎಲ್ಲ ಮಾಡ್ಕೊಳ್ತೀವಲ್ಲ, ಅದೇ ಥರ ಮಾಡ್ಕೊಳ್ಬೇಕು ಅಷ್ಟೇ. ಈ ಚಕ್ಲಿ ಮೇಕರಲ್ಲಿ ಬೇರೆ ಬೇರೆ ರೀತಿಯ
ಅಚ್ಚೆಲ್ಲ ಇರುತ್ತಲ್ಲ ಅದೆಲ್ಲನೂ ಬಳಸಿ ಕೂಡ ಮಾಡ್ಕೊಳ್ಬೋದು. ನಾನು ಶಾವಿಗೆ ಥರದ್ದು ಮಾಡಿಕೊಂಡೆ ಮತ್ತು ಇನ್ನೊಂದು ಚಕ್ಲಿ ಥರದ್ದು ಎರಡೇ ಥರ ನಾನು ಮಾಡಿಕೊಂಡೆ. ಮತ್ತು ತಳದಲ್ಲಿ ತುಂಬ ಗಟ್ಟಿಯಾಗಿರುತ್ತಲ್ಲ ಅದನ್ನು ಹಾಗೆ ಉಂಡೆ ಉಂಡೆ ಥರ ಇಟ್ಟು ಮಾಡ್ತಾರಲ್ಲ ಆ ಥರ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ. ಈಗ ನೋಡಿ ಸಂಡಿಗೆ ಹಾಕ್ತಾ ಇದ್ದೀನಿ ಶಾವಿಗೆ ಎಳೆದು. ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬರ್ತಾ ಇದೆ ಅಲ್ವಾ. ಇದಕ್ಕೆ ಅಜ್ವೈನು, ಜೀರಿಗೆ, ಹಸಿಮೆಣಸಿನ್ಕಾಯಿ ಇದೆಲ್ಲ ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ. ಖಾರ ಸ್ಪೈಸಿ ಇಷ್ಟಪಡೋರಾದರೆ ಹಾಗೂ ಮಾಡ್ಕೊಳ್ಳಿ. ಆ ಥರ ಮಾಡೋದ್ರಿಂದ ಈ ಸಂಡಿಗೆ ಕಲರ್ ಚೇಂಜ್ ಆಗಿಬಿಡುತ್ತೆ. ತುಂಬ ಜನಕ್ಕೆ ಸಂಡಿಗೆ ಬೆಳ್ಳಗೆ ಬಂದ್ರೇ ಇಷ್ಟ ಆಗುತ್ತೆ. ಮತ್ತು ನಮ್ಮ ಮನೇಲೂ ಕೂಡ ಇದೇ ಥರ ಮಾಡ್ಕೋತಾರೆ. ಹಾಗಾಗಿ ನಾನು ಕೂಡ ಇದೇ ಥರನೇ ಮಾಡಿದ್ದೀನಿ. ಈಗ ಇದನ್ನು 2ರಿಂದ 3 ದಿನ ಚೆನ್ನಾಗಿ ಒಣಗಿಸ್ಕೊಳ್ಬೇಕು. ಇದು ತುಂಬ ತೆಳ್ಳಗಿರುತ್ತಲ್ವ, ಹಾಗಾಗಿ ಒಂದಿನದ ಬಿಸಿಲಿಗೆ 3/4 ಭಾಗ ಒಣಗೋಗ್ಬಿಡುತ್ತೆ. ಆದರೂ ಕೂಡ ಚೆನ್ನಾಗಿ ಒಣಗಿಸಿ ಇಟ್ಕೊಳ್ಳೋದ್ರಿಂದ ತುಂಬ ದಿನ ಹಾಳಾಗೋದಿಲ್ಲ. ನಾನು ಹೇಳಿದೆ ಅಲ್ವಾ, ನಾನು 2 ಥರ ಅಥವಾ 3 ಥರ ಮಾಡ್ಕೊಂಡಿದ್ದೀನಿ. ತುಂಬ ಗಟ್ಟಿ ಇರೋದನ್ನು ಉಂಡೆ ಉಂಡೆ ಮಾಡಿಟ್ಟು ಹಾಗೇ ಒಣಗಿಸ್ಕೊಂಡಿದ್ದೀನಿ. ಸ್ವಲ್ಪ ಚಕ್ಲಿ ಮತ್ತು ಸ್ವಲ್ಪ ಸೇವ್ ಥರ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಕರೆದು ಸಹ ತೋರಿಸ್ತೀನಿ. ಬಿಸಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿದ್ರೆ ಚೆನ್ನಾಗಿ ಹರಳ್ಕೊಂಡು ಬರುತ್ತೆ. ಕಲರ್ ಕೂಡ ಬೆಳ್ಳಗೇ ಇರುತ್ತೆ. ಇನ್ ಕೇಸ್ ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದರೆ ಸಂಡಿಗೆ ಕಲರು ಕೆಂಪಗೆ ಬಂದುಬಿಡುತ್ತೆ. ಒಟ್ಟಿನಲ್ಲಿ ರುಚಿ ತುಂಬ ಚೆನ್ನಾಗಿರುತ್ತೆ. ಖಾರ ಇಷ್ಟಪಡೋರು ಈ ಥರ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಮೇಲ್ಗಡೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ಕೂಡ ತಿನ್ಬೋದು. ಈ ಥರ ಮಾಡಿಟ್ಕೊಂಡ್ರೆ ಸಂಜೆ ಟೀ ಹೊತ್ತಿಗೆ ಅಥವಾ ಊಟದಲ್ಲಿ ಏನಾದರೂ ನೆಂಚ್ಕೊಳ್ಳೋಕೆ ಬೇಕು ಅನ್ನಿಸ್ದಾಗ ಮಳೆಗಾಲದ ಟೈಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಯಾರೂ ಕೂಡ ಒಬ್ಬರೇ ಸಂಡಿಗೆನ ಟ್ರೈ ಮಾಡಿಲ್ಲ ಅನ್ನೋದಾದರೆ ಈ ವಿಡಿಯೋನ ನೋಡಿ ಕಮ್ಮಿ ಕ್ವಾಂಟಿಟಿನಲ್ಲಿ ಒಂದ್ಸಲ ಮಾಡಿ ನೋಡಿ, ಖಂಡಿತ ಚೆನ್ನಾಗಿ ಬರುತ್ತೆ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.